ದರ್ಬಾರ್ ಮೈಸೂರಲ್ಲಿ ಕೇಳಿರ್ತೀರಿ ಖಾಸಗಿ ದರ್ಬಾರ್ ಅಂತೇಳಿ, ಪ್ರೈವೇಟ್ ದರ್ಬಾರ್. ಬಟ್ ಆ ಜಿಲ್ಲೆಯಲ್ಲಿ ಖಾಸಗಿ ದರ್ಬಾರ್ ಏನು? ಅಲ್ಲಿಗೆ ಬರ್ತಾ ಇದ್ದ ಬಸ್ಗಳು ಮಂಗಮಯವಾಗ್ತಾ ಇದೆ. ಮರ್ಯಾದೆ ಇದ್ರೆ ಅಲ್ಲಿಗೆ ಬಸ್ ಬಿಡಿ ಸ್ವಾಮಿ ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಏನಿದು ಖಾಸಗಿ ದರ್ಬಾರ್ ಅಂತೆ. ಆಮೇಲೆ ಬಸ್ಸುಗಳು ಬರ್ತಾ ಇಲ್ವಂತೆ, ಬರ್ತಾ ಇದೆಯಂತೆ. ಆ ಬಸ್ಸು ಬರ್ಬೇಕಂತೆ, ಈ ಬಸ್ಸು ಬರ್ಬೇಕಂತೆ. ಕನ್ಫ್ಯೂಸ್ ಆಗಬೇಡಿ. ಏನಪ್ಪಾ ಅಂತಂದ್ರೆ ಜನರಿಗೆ ಸಹಾಯ ಆಗಲಿ ಅಂತ ಸರ್ಕಾರ 42 ಬಸ್ಗಳನ್ನ ಆ ಸಿಟಿಗೆ ನೀಡಿತ್ತು. 42 ಬಸ್ಗಳನ್ನ ಸರ್ಕಾರ ಆ ಸಿಟಿಗೆ ನೀಡಿತ್ತು. ಖಾಸಗಿ ಬಸ್ ಅಲ್ಲ, ಸರ್ಕಾರಿ ಬಸ್. ಇಷ್ಟು ದಿನ ಬರ್ತಾ ಇದ್ದ ಬಸ್ಗಳು ಇದೀಗ ಏಕಾಏಕಿ ಎಂಟ್ರಿ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದೆ. ಸರ್ಕಾರಿ ಬಸ್ಗಳು ಹೋಗ್ತಾ ಇಲ್ಲ, ಆದರೆ ಪ್ರೈವೇಟ್ ಬಸ್ಗಳು ಹೋಗ್ತಾ ಇದೆ. ಅರೆ ವಾ! ಅಷ್ಟಕ್ಕೂ ಸಿಟಿಯಲ್ಲಿ 42 ಬಸ್ಗಳು ಯಾಕೆ ಓಡ್ತಾ ಇಲ್ಲ? ಆ ಪ್ರದೇಶಕ್ಕೆ ಯಾಕೆ ಹೋಗ್ತಾ ಇಲ್ಲ? ಯಾರು ಆ ಸರ್ಕಾರಿ ಬಸ್ಗಳು ಹೋಗದೆ ಕೇವಲ ಖಾಸಗಿ ಬಸ್ಗಳು ಹೋಗಿ ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಕರು ತೆರಳಿ ದುಡ್ಡು ಕೊಡ್ಲಿ ಅಂತ ಯಾಕೆ ಬಯಸ್ತಾ ಇದ್ದಾರೆ? ಒಂದು ವೇಳೆ 42 ಬಸ್ಗಳು ಕೂಡ ಆ ಭಾಗಕ್ಕೆ ಬಂದ್ರೆ ಹೆಣ್ಮಕ್ಳಿಗೆ ಹೇಗೂ ಫ್ರೀ ಅಲ್ವಾ? ಫ್ರೀ ಸಿಗಬೇಕಲ್ವಾ? ಫ್ರೀಗೆ ಯಾರಾದ್ರೂ ಕಲ್ಲಾಗ್ತಾ ಇದ್ದಾರಾ? ಏನ್ ನಡೀತಾ ಇದೆ ಇದು? ಸೊ ಹಾಗಾಗಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾದಂತ ವಿಚಾರ, ಶಿವಮೊಗ್ಗದ ಒಂದು ಜಾಗ ಸರ್, ಅಲ್ಲಿ 42 ಬಸ್ಗಳನ್ನ ಸರ್ಕಾರದ ವತಿಯಿಂದ ಬಿಡಲಾಗಿತ್ತು. 42 ಗವರ್ಮೆಂಟ್ ಬಸ್. 42 ಬಸ್ಗಳಲ್ಲಿ ಬಂದ್ರೆ ಹೆಣ್ಮಕ್ಕಳು ಫ್ರೀ ಬಸ್ಸಲ್ಲಿ ಹೋಗ್ಬೋದು. ಆಮೇಲೆ ಎಲ್ಲ ಹೆಣ್ಮಕ್ಳಿಗೆಲ್ಲ, ಮಕ್ಕಳಿಂದ ಹಿಡಿದೆಲ್ಲರಿಗೆ ಫ್ರೀ ಇದೆಯಲ್ವಾ? ಆದ್ರೆ 42 ಬಸ್ಗಳು ಅಲ್ಲಿಗೆ ಎಂಟ್ರಿ ಕೊಡ್ತಾ ಇಲ್ಲ. ಹೀಗಾಗಿ ಏನಾಗಿದೆ, ಅಲ್ಲಿ ಸಮಸ್ಯೆ ಶುರುವಾಗಿದೆ. ಈ 42 ಬಸ್ಗಳು ಹೋಗದೇ ಇರೋ ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ಪ್ರೈವೇಟ್ ಬಸ್ಗಳು ಹೋಗ್ತಾ ಇದೆ ಅಂತ ಹೇಳಿ ಸಾಧ್ಯವಾದ್ರೆ ನಮ್ಮ ರಿಪೋರ್ಟರ್ ಅನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ನಾನೀಗ. ಫುಲ್ ತಗೊಳ್ಳಿ. ಶಿವಮೊಗ್ಗ ರಿಪೋರ್ಟರ್ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಎಸ್ ಭೀಮಾನಾಯ್ಕ್. ಎಸ್ ಭೀಮಾನಾಯ್ಕ್, ಏನಿದು 2016ರಲ್ಲಿ 45 ಬಸ್ಗಳನ್ನು ಕೊಟ್ಟಿತ್ತು ಮತ್ತೊಂದು, ಇಲ್ಲ ನೆಕ್ಸ್ಟ್ ಸ್ಟೋರಿಗೆ ಹೋಗಿ. ಆ ಜಿಲ್ಲೆಯಲ್ಲಿ ಖಾಸಗಿ ದರ್ಬಾರ್, ಮೈಸೂರಲ್ಲಿ ಕೇಳಿರ್ತೀರಿ ಖಾಸಗಿ ದರ್ಬಾರ್ ಅಂತೇಳಿ, ಪ್ರೈವೇಟ್ ದರ್ಬಾರ್. ಬಟ್ ಆ ಜಿಲ್ಲೆಯಲ್ಲಿ ಖಾಸಗಿ ದರ್ಬಾರ್ ಏನು? ಅಲ್ಲಿಗೆ ಬರ್ತಾ ಇದ್ದ ಬಸ್ಗಳು ಮಂಗಮಯವಾಗ್ತಾ ಇದೆ. ಮರ್ಯಾದೆ ಇದ್ರೆ ಅಲ್ಲಿಗೆ ಬಸ್ ಬಿಡಿ ಸ್ವಾಮಿ ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಏನಿದು ಖಾಸಗಿ ದರ್ಬಾರ್ ಅಂತೆ. ಆಮೇಲೆ ಬಸ್ಸುಗಳು ಬರ್ತಾ ಇಲ್ವಂತೆ, ಬರ್ತಾ ಇದೆಯಂತೆ. ಆ ಬಸ್ಸು ಬರ್ಬೇಕಂತೆ, ಈ ಬಸ್ಸು ಬರ್ಬೇಕಂತೆ. ಕನ್ಫ್ಯೂಸ್ ಆಗಬೇಡಿ. ಏನಪ್ಪಾ ಅಂತಂದ್ರೆ ಜನರಿಗೆ ಸಹಾಯ ಆಗಲಿ ಅಂತ ಸರ್ಕಾರ 42 ಬಸ್ಗಳನ್ನ ಆ ಸಿಟಿಗೆ ನೀಡಿತ್ತು. 42 ಬಸ್ಗಳನ್ನ ಸರ್ಕಾರ ಆ ಸಿಟಿಗೆ ನೀಡಿತ್ತು. ಖಾಸಗಿ ಬಸ್ ಅಲ್ಲ, ಸರ್ಕಾರಿ ಬಸ್. ಇಷ್ಟು ದಿನ ಬರ್ತಾ ಇದ್ದ ಬಸ್ಗಳು ಇದೀಗ ಏಕಾಏಕಿ ಎಂಟ್ರಿ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದೆ. ಸರ್ಕಾರಿ ಬಸ್ಗಳು ಹೋಗ್ತಾ ಇಲ್ಲ, ಆದರೆ ಪ್ರೈವೇಟ್ ಬಸ್ಗಳು ಹೋಗ್ತಾ ಇದೆ. ಅರೆ ವಾ! ಅಷ್ಟಕ್ಕೂ ಸಿಟಿಯಲ್ಲಿ 42 ಬಸ್ಗಳು ಯಾಕೆ ಓಡ್ತಾ ಇಲ್ಲ? ಆ ಪ್ರದೇಶಕ್ಕೆ ಯಾಕೆ ಹೋಗ್ತಾ ಇಲ್ಲ? ಯಾರು ಆ ಸರ್ಕಾರಿ ಬಸ್ಗಳು ಹೋಗದೆ ಕೇವಲ ಖಾಸಗಿ ಬಸ್ಗಳು ಹೋಗಿ ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಕರು ತೆರಳಿ ದುಡ್ಡು ಕೊಡ್ಲಿ ಅಂತ ಯಾಕೆ ಬಯಸ್ತಾ ಇದ್ದಾರೆ? ಒಂದು ವೇಳೆ 42 ಬಸ್ಗಳು ಕೂಡ ಆ ಭಾಗಕ್ಕೆ ಬಂದ್ರೆ ಹೆಣ್ಮಕ್ಳಿಗೆ ಹೇಗೂ ಫ್ರೀ ಅಲ್ವಾ? ಫ್ರೀ ಸಿಗಬೇಕಲ್ವಾ? ಫ್ರೀಗೆ ಯಾರಾದ್ರೂ ಕಲ್ಲಾಗ್ತಾ ಇದ್ದಾರಾ? ಏನ್ ನಡೀತಾ ಇದೆ ಇದು? ಸೊ ಹಾಗಾಗಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾದಂತ ವಿಚಾರ, ಶಿವಮೊಗ್ಗದ ಒಂದು ಜಾಗ ಸರ್, ಅಲ್ಲಿ 42 ಬಸ್ಗಳನ್ನ ಸರ್ಕಾರದ ವತಿಯಿಂದ ಬಿಡಲಾಗಿತ್ತು. 42 ಗವರ್ಮೆಂಟ್ ಬಸ್. 42 ಬಸ್ಗಳಲ್ಲಿ ಬಂದ್ರೆ ಹೆಣ್ಮಕ್ಕಳು ಫ್ರೀ ಬಸ್ಸಲ್ಲಿ ಹೋಗ್ಬೋದು. ಆಮೇಲೆ ಎಲ್ಲ ಹೆಣ್ಮಕ್ಳಿಗೆಲ್ಲ, ಮಕ್ಕಳಿಂದ ಹಿಡಿದೆಲ್ಲರಿಗೆ ಫ್ರೀ ಇದೆಯಲ್ವಾ? ಆದ್ರೆ 42 ಬಸ್ಗಳು ಅಲ್ಲಿಗೆ ಎಂಟ್ರಿ ಕೊಡ್ತಾ ಇಲ್ಲ. ಹೀಗಾಗಿ ಏನಾಗಿದೆ, ಅಲ್ಲಿ ಸಮಸ್ಯೆ ಶುರುವಾಗಿದೆ. ಈ 42 ಬಸ್ಗಳು ಹೋಗದೇ ಇರೋ ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ಪ್ರೈವೇಟ್ ಬಸ್ಗಳು ಹೋಗ್ತಾ ಇದೆ ಅಂತ ಹೇಳಿ ಸಾಧ್ಯವಾದ್ರೆ ನಮ್ಮ ರಿಪೋರ್ಟರ್ ಅನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ನಾನೀಗ. ಫುಲ್ ತಗೊಳ್ಳಿ.
ಮುಖ ರಿಪೋರ್ಟ್ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಎಸ್ ಭೀಮಾನಾಯ್ಕ್. ಎಸ್ ಭೀಮಾನಾಯ್ಕ್, ಏನಿದು 2016ರಲ್ಲಿ 45 ಬಸ್ಗಳನ್ನು ಕೊಟ್ಟಿತ್ತು, ಮತ್ತೊಂದು ಇಲ್ಲ. ನೆಕ್ಸ್ಟ್ ಸ್ಟೋರಿಗೆ ಹೋಗಿ. ಆ ಜಿಲ್ಲೆಯಲ್ಲಿ ಖಾಸಗಿ ದರ್ಬಾರ್. ಮೈಸೂರಲ್ಲಿ ಕೇಳಿರ್ತೀರಿ ಖಾಸಗಿ ದರ್ಬಾರ್ ಅಂತೇಳಿ, ಪ್ರೈವೇಟ್ ದರ್ಬಾರ್. ಬಟ್ ಆ ಜಿಲ್ಲೆಯಲ್ಲಿ ಖಾಸಗಿ ದರ್ಬಾರ್ ಏನು? ಅಲ್ಲಿಗೆ ಬರ್ತಾ ಇದ್ದ ಬಸ್ಗಳು ಮಂಗಮಯವಾಗ್ತಾ ಇದೆ. ಮರ್ಯಾದೆ ಇದ್ರೆ ಅಲ್ಲಿಗೆ ಬಸ್ ಬಿಡಿ ಸ್ವಾಮಿ ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಏನಿದು? ಖಾಸಗಿ ದರ್ಬಾರ್ ಅಂತೆ. ಆಮೇಲೆ ಬಸ್ಸುಗಳು ಬರ್ತಾ ಇಲ್ವಂತೆ, ಬರ್ತಾ ಇದೆಯಂತೆ. ಆ ಬಸ್ಸು ಬರ್ಬೇಕಂತೆ, ಈ ಬಸ್ಸು ಬರ್ಬೇಕಂತೆ. ಕನ್ಫ್ಯೂಸ್ ಆಗಬೇಡಿ. ಏನಪ್ಪಾ ಅಂತಂದ್ರೆ, ಜನರಿಗೆ ಸಹಾಯ ಆಗಲಿ ಅಂತ ಸರ್ಕಾರ 42 ಬಸ್ಗಳನ್ನ ಆ ಸೀಟಿಗೆ ನೀಡಿತ್ತು. 42 ಬಸ್ಗಳನ್ನ ಸರ್ಕಾರ ಆ ಸೀಟಿಗೆ ನೀಡಿತ್ತು. ಖಾಸಗಿ ಬಸ್ ಅಲ್ಲ, ಸರ್ಕಾರಿ ಬಸ್. ಇಷ್ಟು ದಿನ ಬರ್ತಾ ಇದ್ದ ಬಸ್ಗಳು ಇದೀಗ ಏಕಾಏಕಿ ಎಂಟ್ರಿ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದೆ. ಸರ್ಕಾರಿ ಬಸ್ಗಳು ಹೋಗ್ತಾ ಇಲ್ಲ, ಆದರೆ ಪ್ರೈವೇಟ್ ಬಸ್ಗಳು ಹೋಗ್ತಾ ಇದೆ. ಅರೆ ವಾ! ಅಷ್ಟಕ್ಕೂ ಸಿಟಿಯಲ್ಲಿ 42 ಬಸ್ಗಳು ಯಾಕೆ ಓಡ್ತಾ ಇಲ್ಲ? ಆ ಪ್ರದೇಶಕ್ಕೆ ಯಾಕೆ ಹೋಗ್ತಾ ಇಲ್ಲ? ಯಾರು ಆ ಸರ್ಕಾರಿ ಬಸ್ಗಳು ಹೋಗದೆ ಕೇವಲ ಖಾಸಗಿ ಬಸ್ಗಳು ಹೋಗಿ ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಕರು ತೆರಳಿ ದುಡ್ಡು ಕೊಡ್ಲಿ ಅಂತ ಯಾಕೆ ಬಯಸ್ತಾ ಇದ್ದಾರೆ? ಒಂದು ವೇಳೆ 42 ಬಸ್ಗಳು ಕೂಡ ಆ ಭಾಗಕ್ಕೆ ಬಂದ್ರೆ ಹೆಣ್ಮಕ್ಳಿಗೆ ಹೇಗೂ ಫ್ರೀ ಅಲ್ವಾ? ಫ್ರೀ ಸಿಗಬೇಕಲ್ವಾ? ಫ್ರೀಗೆ ಯಾರಾದ್ರೂ ಕಲ್ಲಾಗ್ತಾ ಇದ್ದಾರಾ? ಏನ್ ನಡೀತಾ ಇದೆ ಇದು? ಸೊ ಹಾಗಾಗಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾದಂತ ವಿಚಾರ, ಶಿವಮೊಗ್ಗದ ಒಂದು ಜಾಗ ಸರ್, ಅಲ್ಲಿ 42 ಬಸ್ಗಳನ್ನ ಸರ್ಕಾರದ ವತಿಯಿಂದ ಬಿಡಲಾಗಿತ್ತು. 42 ಗವರ್ಮೆಂಟ್ ಬಸ್. 42 ಬಸ್ಗಳಲ್ಲಿ ಬಂದ್ರೆ ಹೆಣ್ಣು ಮಕ್ಕಳು ಫ್ರೀ ಬಸ್ಸಲ್ಲಿ ಹೋಗ್ಬೋದು. ಆಮೇಲೆ ಎಲ್ಲ ಹೆಣ್ಮಕ್ಳಿಗೆಲ್ಲ, ಮಕ್ಕಳಿಂದ ಹಿಡಿದೆಲ್ಲರಿಗೆ ಫ್ರೀ ಇದೆಯಲ್ವಾ? ಆದ್ರೆ ಆ 42 ಬಸ್ಗಳು ಅಲ್ಲಿಗೆ ಎಂಟ್ರಿ ಕೊಡ್ತಾ ಇಲ್ಲ. ಹೀಗಾಗಿ ಏನಾಗಿದೆ, ಅಲ್ಲಿ ಸಮಸ್ಯೆ ಶುರುವಾಗಿದೆ. ಈ 42 ಬಸ್ಗಳು ಹೋಗದೇ ಇರೋ ಕಾರಣ ಏನಪ್ಪಾ ಅಂತಂದ್ರೆ, ಅಲ್ಲಿ ಪ್ರೈವೇಟ್ ಬಸ್ಗಳು ಹೋಗ್ತಾ ಇದೆ ಅಂತ ಹೇಳಿ. ಸಾಧ್ಯವಾದ್ರೆ ನಮ್ಮ ರಿಪೋರ್ಟರ್ ಅನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ ನಾನೀಗ. ಫುಲ್ ತಗೊಳ್ಳಿ. ಮುಖ ರಿಪೋರ್ಟ್ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಎಸ್ ಭೀಮಾನಾಯ್ಕ್. ಎಸ್ ಭೀಮಾನಾಯ್ಕ್, ಏನಿದು 2016ರಲ್ಲಿ 45 ಬಸ್ಗಳನ್ನು ಕೊಟ್ಟಿತ್ತು, ಮತ್ತೊಂದು ಇಲ್ಲ. ನೆಕ್ಸ್ಟ್ ಸ್ಟೋರಿಗೆ ಹೋಗಿ.